SSLC ವಾರ್ಷಿಕ ಪರೀಕ್ಷಾ ತಯಾರಿ ನಡೆಸುತ್ತಿರುವಂಥ ಎಲ್ಲ 10ನೇ ತರಗತಿ ವಿದ್ಯಾರ್ಥಿ ಮಿತ್ರರೇ, ಎಲ್ರಿಗೂ ನಮಸ್ಕಾರ. ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿಯವರು ಬಿಟ್ಟಂಥ ಹೊಸ ಮಾದರಿ ಪ್ರಶ್ನೆ ಪತ್ರಿಕೆ ಅಂದರೆ 2023-24ನೇ ಸಾಲಿನ SSLC ಗಣಿತ ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ಬಿಡಿಸ್ತಾ ಇದ್ವಿ. ಈಗಾಗಲೇ 1 ಅಂಕ 2 ಅಂಕ 3 ಅಂಕದ ಒಂದೆರಡು ಸಮಸ್ಯೆಯನ್ನು ಬಿಡಿಸಿದ್ವಿ. ಇವತ್ತು ಅದರ ಮುಂದುವರಿದ ಭಾಗವನ್ನು ನೋಡೋಣ. 27ನೇ ಪ್ರಶ್ನೆ, ಪಿ ಬಿಂದು ನಿರ್ದೇಶಾಂಕ 1 6, ಕ್ಯೂ ಬಿಂದು ನಿರ್ದೇಶಾಂಕಗಳು 3 2 ಮತ್ತು ಆರ್ ಬಿಂದು ನಿರ್ದೇಶಾಂಕ 10 8 ಶ್ರೇಂಗ ಬಿಂದುಗಳನ್ನು ಹೊಂದಿರುವ PQR ತ್ರಿಭುಜದ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ. x1 y1 x2 y2 x3 y3 ಅಂದರೆ ಆ ನಿರ್ದೇಶಾಂಕ ಹೊಂದಿರೋ ಬಿಂದುನಿಂದ ಜೋಡಿಸಿದಾಗ ಏನೊಂದು ತ್ರಿಭುಜ ಉಂಟಾಕತಿ. ಈ ತ್ರಿಭುಜದ ವಿಸ್ತೀರ್ಣ ಕಂಡುಹಿಡಿಯೋದಕ್ಕೆ ಒಂದು ಸೂತ್ರ ಐತಿ, ಭಾಳ ಸಿಂಪಲ್ ಐತಿ ಸೂತ್ರ. x1 y1 x2 y2 x3 y3 ಈ ನಿರ್ದೇಶಾಂಕ ಹೊಂದಿರೋ 3 ಬಿಂದುಗಳನ್ನು ಜೋಡಿಸಿದಾಗ ಏನು ತ್ರಿಭುಜ ಉಂಟಾಕತಿ ಅದರ ವಿಸ್ತೀರ್ಣ ಕಂಡುಹಿಡಿಯೋದಕ್ಕೆ ಒಂದು ಸೂತ್ರ ಇದೆ. ತ್ರಿಭುಜ PQR ವಿಸ್ತೀರ್ಣ ಈಸ್ ಈಕ್ವಲ್ ಟು 1/2 ಇಂಟು x1 y2 ಮೈನಸ್ y3. ನೆಕ್ಸ್ಟ್ x1 ಆದಮೇಲೆ ಇಲ್ಲಿ ಪ್ಲಸ್ ಹಾಕಿ x2, y2 ಆದಮೇಲೆ y3 ಮೈನಸ್ y3 ಆದಮೇಲೆ y1. ಸಕ್ರಿಯವಾಗಿ y1 y2 y3 ಹೆಂಗೆ ರೊಟೇಟ್ ಆಗುತ್ತಲ್ಲ, y2 ಆದಮೇಲೆ y3 ಆದಮೇಲೆ y1 ಪ್ಲಸ್ x2 ಆದಮೇಲೆ x3 y3 ಆದಮೇಲೆ y1 ಮೈನಸ್ y1 ಆದಮೇಲೆ y2. ಈ ಥರ ಕರೆಕ್ಟ್ ಸೂತ್ರ ಬರ್ಕೋಬೇಕು. ಮೊದಲು ಈಗ ಸೂತ್ರದಲ್ಲಿ ಬೆಲೆ ತುಂಬೋಣ. x1 ಅಂದ್ರೆ ಈಗ ನೋಡಿ ಬೆಲೆ ಇವಕ್ಕೆ x1 y1 x2 y2 x3 y3 ಅಂತೇಳಿ ತೊಗೊಳ್ಳೋಣ. ಇದು x1 ಅಂದರೆ ಎಷ್ಟು? 1, y2 2 ಮೈನಸ್ y3 8 ಪ್ಲಸ್ x2 ಅಂದ್ರೆ 3 y3 ಅಂದರೆ 8 y1 6 ಪ್ಲಸ್ x3 ಬೆಲೆ ಎಷ್ಟಂದ್ರೆ 10 y1 ಬೆಲೆ 6 ಮೈನಸ್ y2 2. ಈ ಥರ ಕರೆಕ್ಟ್ ಬೆಲೆ ತುಂಬಬೇಕು ಮೊದಲ. ಈಗ ಸುಲಭೀಕರಿಸೋಣ ಇನ್ನೊಂದು ಸ್ಟೆಪ್. 1/2 ಆ್ಯಸ್ ಇಟ್ ಈಸ್. ಈ ಬ್ರ್ಯಾಕೆಟ್ ಒಳಗೇನು ಸುಲಭೀಕರಿಸಿದ್ರೆ ಏನಾಗುತ್ತೆ ನೋಡಿ, +2 ಮೈನಸ್ 8. ಒಂದು ಪ್ಲಸ್ ಒಂದು ಮೈನಸ್ ಇದ್ರೆ ಕಳಿಬೇಕು. 8ರಾಗ 2 ಕಳೆದ್ರೆ -6, ಅದನ್ನು ಬ್ರ್ಯಾಕೆಟ್ನೇ ಬರೋಣ -6. ಇದು +3 ಆ್ಯಸ್ ಇಟ್ ಈಸ್. 8ರಾಗ 6 ಕಳೆದ್ರೆ 2, ಇಲ್ಲಿ ಬ್ರ್ಯಾಕೆಟ್ ಮತ್ತು ಹೊರಗಿನ ಪದ ಮಧ್ಯೆ ಗುಣಾಕಾರ ಚಿಹ್ನೆ ಇರ್ತೈತಿ, ಇಂಟು 2 ಪ್ಲಸ್ 10 ಆ್ಯಸ್ ಇಟ್ ಈಸ್. 6 ಒಳಗೆ 2 ಕಳೆದ್ರೆ 4 ಇಂಟು 4. ಸಿಂಪ್ಲಿಫೈ ಮಾಡೋಣ ಇನ್ನೊಂದು ಸ್ಟೆಪ್. ಇದು ನೋಡ್ರಿ, ಇದು ಬ್ರ್ಯಾಕೆಟ್ ಒಳಗಿನ ಪದಕ್ಕೆ ಹೊರಗಿನ ಚಿಹ್ನೆಯಿಂದ ಗುಣಿಸೋಣ. ಪ್ಲಸ್ ಇಂಟು ಮೈನಸ್ 1 6 6. ಇದು ಏನಾಯಿತು? 3 6 10 40. ಇದು +6 -6 ಕ್ಯಾನ್ಸಲ್, 40 ಉಳಿತು. 40/2 ಅಂದರೆ 2 20 40. PQR ವಿಸ್ತೀರ್ಣ 20 ಮಾನಗಳು. ನೋಡಿ ಎಷ್ಟು ಸರಳವಾಗಿ ನೀವು 3ಕ್ಕೆ 3 ಅಂಕವನ್ನು ತಗೋಬೋದು. ಅಂದರೆ ತ್ರಿಭುಜದ ವಿಸ್ತೀರ್ಣವನ್ನು ಕಂಡುಹಿಡಿಯೋ ಸೂತ್ರದ ಮೇಲೆ ಆಲ್ಮೋಸ್ಟ್ ಕೊಡ್ತಾರೆ. ಇದ್ರ ಮೇಲೆ ನಿರ್ದೇಶಾಂಕ ರೇಖಾಗಣಿತದಲ್ಲಿ ತ್ರಿಭುಜದ ವಿಸ್ತೀರ್ಣ ಕಂಡುಹಿಡಿಯೋ ಸೂತ್ರ ಭಾಳ ಇಂಪಾರ್ಟೆಂಟ್. 27ನೇ ಪ್ರಶ್ನೆಗೆ ಅಥವಾ ಪ್ರಶ್ನೆ ಇದೆ. ABC ತ್ರಿಭುಜದ ಶೃಂಗಬಿಂದುಗಳು 1 4 ಎ ಬಿಂದು ನಿರ್ದೇಶಾಂಕ, -2 -2 ಬಿ ಬಿಂದು ನಿರ್ದೇಶಾಂಕ, ಸಿ ಬಿಂದು ನಿರ್ದೇಶಾಂಕಗಳು 4 -2 ಆಗಿವೆ ಮತ್ತು ADಯು BCಯ ಮಧ್ಯರೇಖೆಯಾಗಿದೆ. ADಯು BCಯ ಮಧ್ಯರೇಖೆಯಾಗಿದೆ. ADಯ ಉದ್ದವನ್ನು ಕಂಡುಹಿಡಿಯಿರಿ. ನೋಡಿರಿ, ಒಂದು ಸ್ವಲ್ಪ ಅಪ್ಲೈಡ್ ಮಾಡಿದಾರ, ಭಾಳ ಏನು ಚಿಂತನೆ ಮಾಡೋ ಅಗತ್ಯತೆ ಇಲ್ಲ, ಸ್ವಲ್ಪ ವಿಚಾರ ಮಾಡಿದ್ರೆ ಹೊಳಿತೈತಿ. ಏನೆಲ್ಲ ಮಾಡ್ಬೋದು ಈ ಉತ್ತರ ಬರೆಸ್ಬೇಕಾದ್ರೆ, ಫಸ್ಟ್ ನೀವು AD ಮಧ್ಯರೇಖೆ ಉದ್ದ ಕಂಡುಹಿಡೋಕ್ಕಿಂತ ಮೊದಲು ಡಿ ಬಿಂದು ನಿರ್ದೇಶಾಂಕ ಕಂಡುಹಿಡಿಬೇಕು. ಡಿ ಬಿಂದು ನಿರ್ದೇಶಾಂಕ ಯಾವ್ಯಾವನ್ನ ಕಂಡುಹಿಡಿಬೇಕು. ಹೆಂಗೆ ಕಂಡುಹಿಡಿಬೋದು? AD BCಯ ಮಧ್ಯರೇಖೆ ಅಂತ ಹೇಳಿರೋದ್ರಿಂದ BCಯ ಮಧ್ಯ ಬಿಂದು D ಆಗ್ತೈತೆ. ಆವಾಗ ನಮಗೆ ಯಾವುದೇ 2 ಬಿಂದುಗಳನ್ನು ಸೇರಿಸುವ ರೇಖಾಖಂಡದ ಮಧ್ಯ ಬಿಂದು ನಿರ್ದೇಶಾಂಕ ಕಂಡುಹಿಡಿಯೋ ಸೂತ್ರ ಗೊತ್ತೈತಿ. ಆ ಸೂತ್ರ ಹಚ್ಚಿ ಡಿಯ ನಿರ್ದೇಶಾಂಕ ಕಂಡುಹಿಡಿಯೋದು. ಅವಾಗ ನಮಗೆ ಎ ಬಿಂದು ನಿರ್ದೇಶಾಂಕ ಗೊತ್ತೈತಿ, ಡಿದ್ದು ಗೊತ್ತೈತಿ. ADಯ ಉದ್ದ ಅಥವಾ AD ದೂರ ಕಂಡುಹಿಡಿದ್ಬಿಟ್ರೆ ದೂರ ಕಂಡುಹಿಡಿಯೋ ಸೂತ್ರ ಭಾಳ ಈಸಿಯಾಗಿ ಉತ್ತರ ಸಿಗ್ತೈತಿ ನಿಮ್ಗೆ. ಮೊದಲಿಗೆ ನಾವು ಏನು ಮಾಡೋಣ, ಡಿ ಮಧ್ಯಬಿಂದು ಹಾಕೈತಿ, BCಯ ಮಧ್ಯಬಿಂದು ಡಿ ಹಾಕೈತಿ, ಡಿ ಬಿಂದು ನಿರ್ದೇಶಾಂಕ ಕಂಡುಹಿಡಿಯೋಣ. BCಯ ಮಧ್ಯಬಿಂದು ಡಿ ಆಗಿದೆ, BCಯ ಮಧ್ಯಬಿಂದು ಡಿ ಆಗಿದೆ. ಡಿಯ ನಿರ್ದೇಶಾಂಕಗಳು ಮಧ್ಯಬಿಂದು ನಿರ್ದೇಶಾಂಕ ಕಂಡುಹಿಡಿಯೋ ಸೂತ್ರ x1 + x2/2 y1 + y2/2
ಬೆಲೆ ತುಂಬೋಣ ಸುಲಭೀಕರಿಸೋಣ. x1 ಅಂದರೆ ನೋಡಿ ಇಲ್ಲಿ ಯಾವ್ಯಾವ ಇದನ್ನು ನಾವು x1 y1 ಅಂತ ತೊಗೋಬೇಕು, ಇದನ್ನು x2 y2 ಅಂತ ತೊಗೋಬೇಕು. ಅಥವಾ ನೀವು ಇದನ್ನು x1 y1 ಇದನ್ನು x2 y2 ಅಂತ ತೊಗೊಂಡ್ರು ಏನು ಸಮಸ್ಯೆ ಆಗೋದಿಲ್ಲ. ಇದನ್ನು x1 y1 ಅಂತ ತೊಗೊಂಡಿದ್ವಿ. ಫಸ್ಟ್ ಇಲ್ಲಿ x1 ಪ್ಲಸ್ x2, x1 ಅಂದ್ರೆ -2 ಪ್ಲಸ್ x2 ಅಂದ್ರೆ 4 ಅಪಾನ್ 2 y ಬಿಂದು ನಿರ್ದೇಶಾಂಕ y1 ಅಂದ್ರೆ -2 ಪ್ಲಸ್ y2 ಅಂದ್ರೆ -2 ಬ್ರಾಕೆಟ್ನಿಗೆ ಇಡೋದು -2 ಅಪಾನ್ 2. ಏನಾಯ್ತು ನೋಡಿ ಇವಾಗ -2 ಪ್ಲಸ್ 4 1 ಪ್ಲಸ್ 1 ಮೈನಸ್ ಇದ್ರೆ ಕಳಿಬೇಕು. 4ಗೆ 2 ಕಳೆದ್ರೆ 2 ಅಪಾನ್ 2 ಇದು -2 ಪ್ಲಸ್ ಇಂಟು -2 ಅಪಾನ್ 2 2 ಕ್ಯಾನ್ಸಲ್ ಆಗಿ 1 ಬಂತಿದೆ. -2 -4 ಅಪಾನ್ -4 ಅಪಾನ್ 2 ಅಂದ್ರೆ -4ಕ್ಕೆ 2ರಿಂದ ಭಾಗಿಸಿದ್ರೆ -2 ಬರ್ತೈತಿ. -2 ನೋಡಿರಿ ಈಗ ನಮಗೆ ಡಿ ಬಿಂದು ನಿರ್ದೇಶಾಂಕ ಗೊತ್ತಾಯ್ತು. ಎಡಿಯ ದೂರ ಕಂಡುಹಿಡಬೇಡ, ದೂರ ಕಂಡುಹಿಡಿಯೋ ಸೂತ್ರ x2 - x1 ಹೋಲ್ ಸ್ಕ್ವೇರ್ ಪ್ಲಸ್ y2 - y1 ಹೋಲ್ ಸ್ಕ್ವೇರ್. ದಿಸ್ ಇಂಪ್ಲಾಯ್ಸ್ ನೋಡಿ ಇಲ್ಲಿ x1 y1 x2 y2 ಯಾವುದಂದ್ರೆ ಇದನ್ನು ನಾವು x1 y1 ಅಂತ ತಗೊಳ್ಳೋಣ. ಇಲ್ಲಿ ಏನು ಬಂತಲ್ಲಿದೆ ಡಿ ಬಿಂದು ನಿರ್ದೇಶಾಂಕ ಯಾವ ಬಂದು 1 - 2 ಬಂತು. 1 - 2 ಇದನ್ನು x2 y2 ಅಂತ ತಗೊಳ್ಳೋಣ. ಇದು x1 y1. ಎಡಿಯ ದೂರ ಕಂಡುಹಿಡಬೇಕಾದ್ರೆ ಇದು x1 y1 x2 y2 ನೋಡಿರಿ. x2 - x1 ಅಂದರೆ 1 - 1 ಹೋಲ್ ಸ್ಕ್ವೇರ್ ಪ್ಲಸ್ y2 - y1 ಅಂದರೆ -2 - 4 ಹೋಲ್ ಸ್ಕ್ವೇರ್. ಸುಲಭೀಕರಿಸೋಣ ಅದನ್ನು. 1 - 1 ಅಂದರೆ 0 ಸ್ಕ್ವೇರ್ ಪ್ಲಸ್ -2 - 4 -6 ಆಗ್ತೈತಿ -6 ಹೋಲ್ ಸ್ಕ್ವೇರ್. ದಿಸ್ ಇಂಪ್ಲಾಯ್ಸ್ 0 ಸ್ಕ್ವೇರ್ ಅಂದರೆ 0 -6 2 ಸಾರಿ ಇಟ್ಕೊಂಡಿದ್ದಾರೆ ಪ್ಲಸ್ 36 36 ಪ್ಲಸ್ 0 ಅಂದರೆ 36 ವರ್ಗಮೂಲ. ಎಡಿಯ ದೂರ 6 ಮಾನಗಳು. ಈ ಎರಡೂ ಸಮಸ್ಯೆನ ಬಿಡಿಸಿ ಪ್ರಾಕ್ಟೀಸ್ ಮಾಡಿರಿ. ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು 3 ಅಂಕ ಸಮಸ್ಯೆಯನ್ನು ಬಿಡಿಸೋಣ. ಇಲ್ಲಿಗೆ ಈ ವಿಡಿಯೋ ಪಾಠ ಮುಗಿಸ್ತಾ ಇದ್ವಿ. ಧನ್ಯವಾದಗಳು.